ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕುಕಿಂಗ್ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೆಸಿಪಿ ಬಂದು ಮೋಮೋಸ್. ಸೊ ತಡ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. 2 cups ಆಫ್ ಮೈದಾ ಹಾಕ್ಕೊತಿದ್ದೀನಿ. 2 cups ಆಫ್ ಮೈದಾ, ತಕ್ಕಷ್ಟು ಉಪ್ಪು, ಸ್ವಲ್ಪ ವಾಟರ್. ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಹಾಕೋಬೇಕು. ಸೊ ಈ ಥರ ಚಪಾತಿ ಹಿಟ್ಟು ಥರ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದಿಷ್ಟು ತರಕಾರಿನ ತುರಿಬೇಕು. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತರಕಾರಿ ಮಾತ್ರ ತೊಗೊಂಡಿದ್ದೀನಿ. ಸೊ ಈ ರೀತಿ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ ನೋಡ್ಕೊಳ್ಳೋಣ ತುರ್ತಿಟ್ಕೊಂಡಿದ್ದೀನಿ. ಸೊ ಸಾಸ್ ಮಾಡೋದಕ್ಕೆ ನಾನು ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಂದು 3 ಒಣಗಿದ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಟೊಮ್ಯಾಟೊ. ಸೊ ಇದು ಚೆನ್ನಾಗಿ ಕುದಿಬೇಕು. ಆ್ಯಂಡ್ ಟೊಮೆಟೊ ಅದು ಸಿಪ್ಪೆ ಪೀಲ್ ಹಾಕಬೇಕು, ಅಲ್ಲಿವರೆಗೂ ಅದು ಚೆನ್ನಾಗಿ ಕುದಿಬೇಕು. ಸೊ ಕುದ್ದಾದ್ಮೇಲೆ ಸಾಸ್ ಮಾಡಿ. ಸೊ ಇವಾಗ ಪಲ್ಯ ಮಾಡೋ ಟೈಮ್. ಪಲ್ಯ ಮಾಡೋದಕ್ಕೆ ನಾನು ಬಾಣಲಿ ತೊಗೊಂಡಿದ್ದೀನಿ. ಅದನ್ನು ಆಯಿಲ್, ಸೊ ಎಣ್ಣೆ ಕಾಯ್ದಿದೆ. ಸ್ವಲ್ಪ ಜೀರಿಗೆ, ಚಿಕ್ಕದಾಗೆ ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡು ಸೊ ಇದನ್ನು ಮಿಕ್ಸ್ ಮಾಡ್ತೀನಿ. ಈರುಳ್ಳಿ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು. ಅದಿನ್ನ ಫೀಲ್ ಆಗಿಲ್ಲ. ನಾನು ಇಟ್ಕೊಂಡಿದ್ದಂಥ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ, ಗರಂ ಮಸಾಲ, ಹುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ನೋಕೊಳನ್ನ ಹಾಕ್ತಾಯಿದ್ದೀನಿ. ಸ್ಟಫಿಂಗ್ನ ಜಾಸ್ತಿ ಮಾಡಿದ್ದೀನಿ, ಬಟ್ ಹಸಿಟ್ಟನ್ನ ಕಮ್ಮಿ ಕಲಿಸಿದ್ದೀನಿ. ಜಾಸ್ತಿ ಸ್ಟಫಿಂಗ್ ಇದೆ, ಚೆನ್ನಾಗಿರುತ್ತೆ. ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೆ. ಖಾರಕ್ಕೆ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಯಾ ಸಾಸ್, ಒರೆಗಾನೋ. ಟೇಸ್ಟ್ ನೋಡೋಣ ಅದು ಬೆಂದಿದೆ ಅಲ್ವಾ ಅಂತ. ಸಕ್ಕತ್ತಾಗಿದೆ. ಸ್ವಲ್ಪ ಖಾರ ಅಷ್ಟೇ. ಇದೇನೊಂದು ಸ್ವಲ್ಪ ಬೇಯಬೇಕು. ಆ್ಯಂಡ್ ಅಷ್ಟರಲ್ಲಿ ಸಾಸ್ ಮಾಡಿಬಿಡೋಣ. ಟೊಮ್ಯಾಟೊ, ಫ್ಯೂಮ್ಸ್ ಬರ್ತಾಯಿದೆ. ರುಬ್ಬಾಗಿದೆ. ಬಿಸಿ ಸ್ವಲ್ಪ ಕುದಿಸ್ಬೇಕು. ಸ್ವಲ್ಪ ಶುಗರ್ ಇಲ್ಲಾಂದರೆ ಜಾಗ್ರಿ ಹಾಕ್ಬೇಕು. ನಾನು ಜಾಗ್ರಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಶುಗರ್ ಬೇಡ. ಇದು ಚೆನ್ನಾಗಿ ಕುದಿಬೇಕು. ಆ್ಯಂಡ್ ಇವಾಗ ಸ್ಟೀಮ್ ಮಾಡೋದಕ್ಕೆ ನೀರು ಬಿಸಿ ಇಡಬೇಕು.
ಸಾಸ್ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಸ್ಟಫಿಂಗ್ ಕೂಡ ಆಗಿದೆ. ಆ್ಯಂಡ್ ಆಫ್ ಮಾಡೋಣ. ಮರುಭೂಮಿಯಲ್ಲಿ ಹೂವು ಅರಳೋ ಹುಚ್ಚು ಕನಸ ಕಂಡೆ. ಈ ಮನಸ್ಸಿನ ಮೋಮೋಸ್ನ ಈ ಥರ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಗರಿ ಗಪ ಗರಿ ಗರಿ ಸರಿ ಗಪ ಗರಿ ಗರಿ ಸನಿ ಪನಿ ಸರಿ ಗರಿ ಸನಿ ಪನಿ ಸರಿ ಗರಿ ಸನಿ ಪನಿ ಸರಿ 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 ಗ ಸರಿ ಗ ಬರಿ. ನನ್ನ ವಿಹಾರ. ಸೊ ಸ್ಟೀಮ್ ಮಾಡೋಕ್ಕೆ ಈಗ ಇಟ್ಟಿದ್ದೀನಿ. ಇದೊಂದು 10 to 15 minutes ಆದರೂ ಸ್ಟೀಮ್ ಆಗಬೇಕು. 15 minutes ಬಿಟ್ಕೊಂಡು ಮತ್ತೆ ಸಿಗ್ತೀನಿ. ಏನು ಅಂದರೆ ಇದು ನಾನೇನು ಸ್ಟಫಿಂಗ್ ಮಾಡಿದ್ನಲ್ಲ ಅದೇ ಚೆನ್ನಾಗಿದೆ ತಿನ್ನೋಕ್ಕೆ. ಇದು ಚೆನ್ನಾಗಿದೆ. ಮೋಮೋಸ್ ರೆಡಿ ಆಗ್ತಾ ಇದೆ. ವಾವ್, ಇನ್ನೂ ಆಗಬೇಕು ಅನ್ಸುತ್ತೆ. ಯಾವಾಗ ಇಟ್ಟಿದ್ದು? ಫೈನಲಿ ಮೋಮೋಸ್ ರೆಡಿ ಆಗಿದೆ. ಇವಾಗ ಇದನ್ನು ಟೇಸ್ಟ್ ನೋಡಬೇಕು. ಬನ್ನಿ ಟೇಸ್ಟ್ ನೋಡೋಣ. ಈಗ ಫಸ್ಟ್ ಬೈಟ್ ನಾನೇ ಟ್ರೈ ಮಾಡ್ತೀನಿ. ಮೋಮೋಸ್ ಎತ್ಕೊಳ್ಳೋಣ. ಕರೆಕ್ಟಾಗಿ ಸ್ಟೀಮ್ ಹಾಕಿದೆ. ಆ್ಯಂಡ್ ಈ ಸಾಸ್ ಇದೆಲ್ಲ ಸಿಕ್ಕಾಪಟ್ಟೆ ಖಾರ, ಬಟ್ ಚೆನ್ನಾಗಿದೆ ಕಾಂಬಿನೇಷನ್. ಟೀ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ನಮ್ಮಮ್ಮ ಮೇಲ್ಗಡೆ ಬಟ್ಟೆ ಹೋಗಿದ್ದ ಇದೆ. ಬಟ್ ಖಾರ ಮಾತ್ರ ಸಿಕ್ಕಾಪಟ್ಟೆ ಇದೆ. ನಮ್ಮಮ್ಮ ಬಟ್ಟೆ ಒಗಿತಾ ಇದ್ದಾರೆ. ಬಾಯ್ಲಿ ಬೇಗ ಕೈ ತೊಳ್ಕೊಂಡು ಬಾ ಬೇಗ. ಸಾಸಿಗೆ ಒಂಚೂರು ಹೆಚ್ಕೋ. ಏನು ಸಾಸ್ ಇದು? ಕರೆಕ್ಟಾಗಿ ಹೇಳು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನೋ, ಇಲ್ಲಾಂದ್ರೆ ಇಲ್ಲ. ಕರೆಕ್ಟಾಗಿ ಬೆಂದೈತಾ? ನಿಜ ಚೆನ್ನಾಗಿದೆ. ನಾನು ಇವತ್ತೇ ಫಸ್ಟ್ ಟೈಮ್ ಅಮ್ಮ ತಿಂತಿರೋದು ಈ ಥರ. ನಮ್ಮಮ್ಮಂಗೆ ಇವೆಲ್ಲ ಇಷ್ಟ ಆಗಲ್ಲ, ಬಟ್ ನಾನು ಮಾಡಿದ್ದೀನಿ ಅಂತ ತಿಂತಾ ಇದ್ದಾರೆ. ಸಾಸಿಗೆ ಹೆಚ್ಕೋ, ಸಾಸ್ ಚೆನ್ನಾಗಿರುತ್ತೆ. ಅವ್ರಿಗೂ ಮಾಡು. ಹಾಂ ಸರಿ. ನಮ್ಮಮ್ಮಂಗೆ ಇಷ್ಟ ಆಗೋಯ್ತು. ಇನ್ನೂ ಒಂದು ಮೋಮೋಸ್ ತಿನ್ನೋಣ. ಸಾಸು ಏನೋ ಜಾಸ್ತಿ ಸ್ಪೈಸಿ ಇರೋದ್ರಿಂದ ಬಾಯಲ್ಲಿ ನೀರು ಬರ್ತದೆ. ನಮ್ಮಮ್ಮ ತಿನ್ಬಿಡ್ತು. ನನಗೆ ಅದೇ ಫುಲ್ ಶಾಕಿಂಗ್. ನಮ್ಮಮ್ಮಗೆ ಇವೆಲ್ಲ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಇದಾಗಿತ್ತು ಇವತ್ತಿನ ಕುಕಿಂಗ್ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you all in the next video. Bye bye.